ಬಂದ್ಬಿಡಿ. లేదు కాదు ఇది అప్డేట్ అయిపోయాడు ಫಸ್ಟ್ ಆಫ್ ಆಲ್ ಗೀತಾ ಅವ್ರಿಗೆ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ. ಇದು ಅವರ 2ನೇ ಶಾಖೆ ಆಗಿದೆ ಮುಳಬಾಗ್ಲಲ್ಲಿ. ಸೊ ಪ್ರೌಡ್ಲಿ ನಾನು ಅವ್ರಿಗೆ ಅಪ್ರಿಶಿಯೇಟ್ ಮಾಡ್ತೀನಿ. ಬಿಕಾಸ್ ಇದು ಒಂಥರ ಸಮಾಜ ಸೇವೆನೇ ಆಗಿರುತ್ತೆ. ಇದಕ್ ಮುಂಚೆನೂ ಅವರು ಹೋದ್ ವರ್ಷ ಹೋದ್ ವರ್ಷ ಇನ್ನೂ 1ನೇ ಶಾಖೆ ಉದ್ಘಾಟನೆಗೂ ಕರೆದಿದ್ರು, ಬರಕ್ಕಾಗ್ಲಿಲ್ಲ. ಇದು 2ನೇ ಶಾಖೆ ಆಗಿರುತ್ತೆ. ಸೊ ಅವ್ರಿಗೆ ಬೆಸ್ಟ್ ವಿಶಸ್ ಹೇಳೋದಕ್ ಬಂದಿದ್ದೀನಿ. ಸೊ ಆದಷ್ಟು ನನ್ ಗೀತಾ ಅವರಲ್ಲಿ ಕೇಳೋದೇನಂತಂದ್ರೆ, ಆದಷ್ಟು ಹಳ್ಳಿಗಳ ಕಡೆ ಇದನ್ನ ಸ್ಪ್ರೆಡ್ ಮಾಡಿ, ಎಲ್ರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡಿ, ಪ್ರತಿಯೊಬ್ಬರಿಗೂನು ಇದ್ರ ಬಗ್ಗೆ ತಿಳಿಪಡಿಸಿ ಬಡವರಿಗೆ ಆದಷ್ಟು ಹೆಲ್ಪ್ ಆಗುತ್ತೆ. ಇದು ಮೋದಿಜಿ ಅವರ ಯೋಜನೆ ಆಗಿರುತ್ತೆ. ಸೊ ಎಲ್ರಿಗೂ ಇದನ್ನ ತಲುಪೋ ಹಾಗೆ ಮಾಡಿ. ಹಾಗೆ ನಮ್ಮ ಮೀಡಿಯಾ ಅವ್ರಿಗೂ ನಾನು ಕೇಳ್ಕೊಳ್ಳೋದು ಒಂದೇ ಒಂದು, ಹೆಲ್ಪ್ ಮಾಡಿ ಅವ್ರಿಗೆ. ದಯವಿಟ್ಟು ಹಳ್ಳಿಗಳಿಗೆ ಆದಷ್ಟು ಸ್ಪ್ರೆಡ್ ಮಾಡಿ, ಎಲ್ರಿಗೂ ತಿಳಿಯೋ ತರ ಮಾಡಿ. ನಾನು ಇತ್ತೀಚೆಗೆ ನೋಡ್ತಿದ್ದೆ, ಎಲ್ರೂನು ಒಳ್ಳೆ ಲೈಕ್ ಏನಂತಾರೆ, ಜನ ಜಾಗೃತಿ ಮಾಡ್ತಿದ್ರಿ ನ್ಯೂಸ್ಗಳಲ್ಲಿ, ಎಲ್ರಿಗೂನು ಗೊತ್ತಿರೋ ತರ. ಸೊ ಮಕ್ಕಳ ಬಗ್ಗೆ ಆಗಿರ್ಬೋದು, ಮಕ್ಕಳ ಒಂದು ಪ್ರವಾಸದ ಬಗ್ಗೆ ಆಗಿರ್ಬೋದು, ಹೆಲ್ಮೆಟ್ಸ್ ಬಗ್ಗೆ ಆಗಿರ್ಬೋದು, ಮಕ್ಕಳಿಗೆ ಜನ ಜಾಗೃತಿ ಮಾಡ್ತಿದ್ದೀರಾ. ಸೊ ಅದೇ ರೀತಿ ಇದನ್ನು ಜನಗಳಿಗೆ ತಲುಪಿಸಿ ಆದಷ್ಟು ಅವ್ರಿಗೆ ತಿಳಿಪಡಿಸಿದ್ರೆ ಅವ್ರಿಗೊಂದು ಅನುಕೂಲ ಆದಂಗಾಗುತ್ತೆ, ಎಲ್ರಿಗೂ ಹೆಲ್ಪ್ ಮಾಡ್ದಂಗಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅದು ಏನಕ್ಕೋಸ್ಕರ ಏನಕ್ಕೆ ತೆರವುಗೊಳಿಸಿದಾರೆ ಅಂತ ಗೊತ್ತಿಲ್ಲ. ಆದಷ್ಟು ಕೇಳ್ಕೊಳ್ಳೋದಿಷ್ಟೇ, ಇದರಲ್ಲಿ ರಾಜಕಾರಣ ತೋರ್ಸೋದು ಬೇಕಾಗಿಲ್ಲ. ಬಿಕಾಸ್ ನಾವು ಏನಿದ್ರು ಎಲೆಕ್ಷನ್ ಹತ್ರ ಬಂದಾಗ ಅವೆಲ್ಲ ಮಾಡೋದು ಸಹಜ. ಬಟ್ ಈಗ ಯಾವುದೇ ಪಕ್ಷದವರಾಗಿದ್ರು, ಯಾವ ಸರ್ಕಾರ ಜನಕ್ಕೋಸ್ಕರ ಯಾವುದೇ ಯೋಜನೆ ತಗೊಂಡ್ ಬಂದಾಗ ನಾವೆಲ್ರಿಗೂ ಅದನ್ನ ಜನಗಳಿಗೆ ತಲುಪಿಸೋ ಅಂತ ಕೆಲಸ ಮಾಡ್ಬೇಕು. ಸೊ ಇವ್ರಿಗೆ ಒಂದ್ ಸ್ವಲ್ಪ ಸಹಕಾರ ಕೊಟ್ರೆ ಎಲ್ರೂ ಮುಂದೆ ಬಂದು ಕೈ ಜೋಡಿಸಿ ಇದಕ್ಕೆ ಜನಗಳಿಗೆ ತಲುಪುವಂಗ್ ಮಾಡಿ, ಬಡವ್ರಿಗೆ ಸಹಾಯ ಮಾಡಿ ಅಷ್ಟೇ. ತೆರವುಗೊಳಿಸೋದ್ರಿಂದ ಈಗ ನೋಡಿ ಆಚೆ ಬಂದು ಪಾಪ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದಷ್ಟು ದಯವಿಟ್ಟು ಇದು ಜನಗಳಿಗೋಸ್ಕರ ಮಾಡಿರೋದ್ರಿಂದ ಎಲ್ರೂ ಇದಕ್ಕೆ ಕೈ ಜೋಡಿಸಿ ಸಹಕರಿಸ್ಬೇಕು ಅಂತ ಕೇಳ್ಕೊತೀನಿ.